ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗಿದೆ ಸಿಎಂ ಕುರ್ಚಿಯ ಚರ್ಚೆ. ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ನೀವು ಸಿಎಂ ಆಗಬೇಕಾಗಿತ್ತು ಅಂತ ತಮ್ಮ ಮನದಾಳದ ಅಭಿಪ್ರಾಯವನ್ನ ಸಾರ್ವಜನಿಕರು ಹಂಚಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಈ ವಿಚಾರವನ್ನ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಯಾವ ರೀತಿಯಾಗಿತ್ತು, ಸಾರ್ವಜನಿಕರು ಏನ್ ಹೇಳಿದ್ರು? ಸಾರ್ವಜನಿಕರು ಹೇಳಿದ್ದು, ನೀವು ಸಿಎಂ ಆಗಬೇಕಾಗಿತ್ತು, ಪಕ್ಷಕ್ಕಾಗಿ ಸಾಕಷ್ಟು ಕಷ್ಟಪಟ್ಟಿದ್ದೀರಿ, ನೀವು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಒಂದು ಅಭಿಪ್ರಾಯ ಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕರ ಮಾತಿಗೆ, ಅವರ ಪ್ರಶ್ನೆಗೆ ನಕ್ಕು ಸುಮ್ಮನಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕಷ್ಟಪಟ್ಟು ಪಾರ್ಟಿ ಬೆಳೆಸಿರೋ 40 ವರ್ಷದಿಂದ ನೀವು ಸಿಎಂ ನ್ಯಾಯವಾಗಿ ಹತ್ರ ಬಂದಿದ್ಯಾ? ಸಿಎಂ ನ್ಯಾಯವಾಗಿ ಹತ್ರ ಬಂದಿದ್ಯಾ? ಕಷ್ಟಪಟ್ಟು ಪಾರ್ಟಿ ಬೆಳೆಸಿರೋ 40 ವರ್ಷದಿಂದ ನೀವು ಸಿಎಂ ನ್ಯಾಯವಾಗಿ ಹತ್ರ ಬಂದಿದ್ಯಾ? ಸಿಎಂ ನ್ಯಾಯವಾಗಿ ಹತ್ರ ಸಂಪುಟ ಪುನಾರಚನೆಗೆ ಮುಹೂರ್ತ ಫಿಕ್ಸ್. ನವೆಂಬರ್ 25ಕ್ಕೆ ಸಂಪುಟ ಪುನಾರಚನೆಗೆ ಮುಹೂರ್ತ ನಿಗದಿಯಾಗಿದೆ. ಬಿಹಾರ ಚುನಾವಣೆ ಬಳಿಕ ಬದಲಾವಣೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನವೆಂಬರ್ 25ಕ್ಕೆ ಸಂಪುಟ ಪುನಾರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕುರ್ಚಿ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯೂ ಆಗಿದೆ. ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡಿ ಡೇಟ್ ಅನ್ನು ಫೈನಲ್ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದ್ದು, ನವೆಂಬರ್ 25ಕ್ಕೆ ಸಂಪುಟ ಪುನಾರಚನೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೀಗ 13ನೇ ತಾರೀಕು ಸೋಮವಾರ ಡಿನ್ನರ್ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಚಿವರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಡಿನ್ನರ್ ಸಭೆಯಲ್ಲಿ ಸಾಧಕ ಬಾಧಕಗಳ ಬಗ್ಗೆಯೂ ಚರ್ಚೆ ನಡೆಯುತ್ತೆ. ಈ ಸಂಪುಟ ಪುನಾರಚನೆಯ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ಎಲ್ಲರಿಗೂ, ಶಾಸಕರಿಗೆ ಔತಣಕೂಟಕ್ಕೆ ಕರೆದಿರೋದು, ಡಿನ್ನರ್ ಮೀಟಿಂಗ್ ಅನ್ನ ಆರ್ಗನೈಸ್ ಮಾಡಿರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾರಣ ತನ್ನ ಸೀಟನ್ನು ಉಳಿಸಿಕೊಳ್ಳೋದಿಕ್ಕೆ ಮತ್ತೆ ಶಾಸಕರ ಬೆಂಬಲವನ್ನ, ವಿಶ್ವಾಸವನ್ನ ಪಡೆಯೋದಕ್ಕೆ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಅನ್ನುವಂತಹ ವಿಶ್ಲೇಷಣೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ನವೆಂಬರ್ 25ಕ್ಕೆ ಸಂಪುಟ ಪುನಾರಚನೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಚುನಾವಣೆ ಬಳಿಕ ಸಂಪುಟದಲ್ಲಿ ಬದಲಾವಣೆ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನ ಮಾಡಿದ್ದಾರೆ. ಈ ವಿಚಾರದಲ್ಲಿ ಚರ್ಚೆಯಾಗಿದೆ. ರಾಹುಲ್ ಗಾಂಧಿ ಅವರ ಜೊತೆಗೂ ಇದರ ಬಗ್ಗೆ ಚರ್ಚೆ ಮಾಡಿ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಈಗಿರುವಂತಹ ಕುತೂಹಲ, ಸಂಪುಟಕ್ಕೆ ಯಾರು ಇನ್, ಸಂಪುಟಕ್ಕೆ ಯಾರು ಔಟ್ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ನಾವು ಗಮನಿಸಬಹುದು ಯಾರ್ಯಾರಿಗೆ ಅವಕಾಶಗಳು ಸಿಗಬಹುದು ಅಂತ ನೋಡಿದ್ರೆ, ಎಚ್ ಡಿ ಕೋಟೆಯ ಅನಿಲ್ ಚಿಕ್ಕಮಾದು, ಚಳ್ಳಕೆರೆಯ ರಘುಮೂರ್ತಿ, ಅರಸೀಕೆರೆಯ ಶಿವಲಿಂಗೇಗೌಡರಿಗೆ ಆಗಿರಬಹುದು, ಬಾಗೇಪಲ್ಲಿಯ ಸುಬ್ಬಾರೆಡ್ಡಿ, ಕೆಜಿಎಫ್ನ ರೂಪಾ ಶಶಿಧರ್ ಅವರು, ವಿಜಯನಗರದ ಎಂ ಕೃಷ್ಣಪ್ಪ ಅವರು, ಎಲ್ಲರೂ ಕೂಡ ಹಿರಿಯ ಶಾಸಕರುಗಳು ಈಗಾಗಲೇ ಸಾಕಷ್ಟು ನಿರೀಕ್ಷೆಯಲ್ಲಿದ್ದಾರೆ. ನರಸಿಂಹರಾಜಪುರದ ತನ್ವೀರ್ ಸೇಠ್, ಇಂಡಿಯಾ ಯಶವಂತರಾಯಗೌಡ ಪಾಟೀಲ್, ಅಥಣಿಯ ಲಕ್ಷ್ಮಣ್ ಸವದಿ ಅವರು ನಿರೀಕ್ಷೆಯಲ್ಲಿದ್ದಾರೆ. ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ, ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್, ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ ಅವರು, ಮಾಗಡಿ ಶಾಸಕರಾಗಿರುವ ಎಚ್.ಸಿ. ಬಾಲಕೃಷ್ಣ, ಮಳವಳ್ಳಿಯ ಪಿಎಂ ನರೇಂದ್ರ ಸ್ವಾಮಿ, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್, ಹೀಗೆ ಅನೇಕರು ಇದೀಗ ನಿರೀಕ್ಷೆಯಲ್ಲಿ ಇದ್ದಾರೆ. ಸಿಗುವಂತಹ ಚಾನ್ಸಸ್ ಕೂಡ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರು, ಕಳೆದ 2 ವರ್ಷಗಳಿಂದಲೂ ಕೂಡ ಇವತ್ತು ಸಂಪುಟ ಪುನಾರಚನೆ ಆಗುತ್ತೆ, ನಾಳೆ ಆಗುತ್ತೆ ಅಂತ ಹೇಳಿ ಮುಂದೆ ಹೋಗಿ ಇದೀಗ ಕೊನೆಗೂ ನವೆಂಬರ್ 25ಕ್ಕೆ ಸಂಪುಟ ಪುನಾರಚನೆಯ ದಿನಾಂಕ ಫಿಕ್ಸ್ ಆಗಿದೆಯಾ? ಮುಹೂರ್ತ ಅವತ್ತೇ ಇದೆಯಾ? ಯಾವೆಲ್ಲ ಮಾನದಂಡಗಳನ್ನು ಇದೀಗ ಅನುಸರಿಸುವಂತಹ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ? ಯಾವೆಲ್ಲ ಮಾನದಂಡಗಳು ಅಂದರೆ, ಒಂದು ಕಡೆಗೆ ಅಸಮರ್ಥರು, ಮತ್ತೊಂದು ಕಡೆಯಾಗಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು, ಮತ್ತೊಂದು ಕಡೆಗೆ ಹಿರಿಯ ಶಾಸಕರಿಗೆ ಅವಕಾಶವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ 2.5 ವರ್ಷಗಳ ಅವಧಿಯ ಒಂದು ಪವರ್ ಶೇರಿಂಗ್ ವಿಚಾರ ಏನಿದೆ ಅದು ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಸಹಜವಾಗಿ
ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನ, ಅದರಲ್ಲೂ ಕೂಡ ತಮ್ಮ ಆಪ್ತ ಸಚಿವರನ್ನ ತಮ್ಮ ಬಡದಲ್ಲೇ ಉಳಿಸ್ಕೊಳ್ಬೇಕು, ಮತ್ತೊಂದು ಕಡೆಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ತಮ್ಮ ಬಡದಲ್ಲಿರ್ತಕ್ಕಂಥ ಸಚಿವರು, ಶಾಸಕರು ಯಾರು ಕೂಡ ಬಿಟ್ಟೋಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ಟೋಬರ್ 13ರ ರಾತ್ರಿ ಒಂದು ಔತಣಕೂಟವನ್ನು ಕೂಡ ಕರೆದಿರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಕರೆದಿರ್ತಕ್ಕಂಥ ಒಂದು ಔತಣಕೂಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಒಂದು ರೀತಿ ಕಾಂಗ್ರೆಸ್ನೊಳಗೆ ಆಂತರಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇಂಥ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಔತಣಕೂಟ ಕರೆದಿದ್ದಾದ್ರೂ ಏಕೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇರುವಂಥ ಹೊತ್ತಲ್ಲಿ ಸಚಿವ ಸಂಪುಟ ಪುನರಚನೆ ಆಗ್ತಾ ಇದೆ ನವೆಂಬರ್ನಲ್ಲಿ. ಸೊ ಹೀಗಾಗಿ ಅಸಮರ್ಥ ಸಚಿವರನ್ನ ಕೈ ಬಿಡುವಂತ ಒಂದು ಸಲುವಾಗಿ, ತಮ್ಮ ಬಣದಲ್ಲಿರ್ತಕ್ಕಂಥ ಸಚಿವರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಸಲುವಾಗಿ ಸಿಎಂ ಸಿದ್ದರಾಮಯ್ಯನವರು ಔತಣಕೂಟವನ್ನ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅದರಂತೆ ಏನು ವಿಪಕ್ಷಗಳು ಕೂಡ ಎಲ್ಲೊಂದು ಕಡೆಯಾಗಿ ನವೆಂಬರ್ ಕ್ರಾಂತಿ ಆಗುತ್ತೆ, ಬಿಹಾರ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು, ಅಂದರೆ ಒಂದು ರೀತಿ ಲೇವಡಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನವೆಂಬರ್ 20ರಿಂದ 25ನೇ ತಾರೀಕು ಒಳಗಡೆ 5 ದಿನದಲ್ಲಿ ಯಾವುದಾದ್ರೂ ಒಂದು ದಿನಾಂಕದೊಳಗಡೆ ಸಚಿವ ಸಂಪುಟ ಪುನರಚನೆ ಮಾಡೋದಕ್ಕೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಸಂಬಂಧವಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯೂ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಅತ್ಯಾಪ್ತ ಕೆ ಸಿ ವೇಣುಗೋಪಾಲ್ ಜೊತೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿರ್ತಕ್ಕಂಥ, ಮಾತುಕತೆಯನ್ನು ನಡೆಸಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷ ಮುಗಿತಾ ಇರ್ತಕ್ಕಂಥ ಸರ್ಕಾರ ಬಂದು 2.5 ವರ್ಷ ಮುಗಿತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿರಿಯ ಶಾಸಕರುಗಳು ಮತ್ತೊಂದು ಕಡೆಗೆ ಮಾಜಿ ಸಚಿವರುಗಳು ಎಲ್ಲ ಒತ್ತಡವನ್ನು ಏರ್ತಾ ಇದ್ದಾರೆ. ಅನುಭವ ಇರ್ತಕ್ಕಂಥ ಹಿರಿಯರಿಗೂ ಕೂಡ ಅವಕಾಶವನ್ನು ಕೊಡಬೇಕಾಗುತ್ತೆ, ಅಸಮರ್ಥರನ್ನು ಕೂಡ ಕೈ ಬಿಡಬೇಕಾಗುತ್ತೆ. ಹೀಗಾಗಿ ಸಚಿವ ಸಂಪುಟ ಪುನರಚನೆಗೆ ಅವಕಾಶ ಕೊಡಿ ಎನ್ನುವಂಥ ನಿಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆ ಸಿ ವೇಣುಗೋಪಾಲ್ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸ್ಪಂದಿಸಿರ್ತಕ್ಕಂಥ ಕೆ ಸಿ ವೇಣುಗೋಪಾಲ್ ಅವರು ಬಿಹಾರ ಚುನಾವಣೆಯನ್ನು ಕಳೀಲಿ, ಇಮಿಡಿಯೇಟ್ ಸಚಿವ ಸಂಪುಟ ಪುನರಚನೆಯನ್ನು ಮಾಡೋಣ, ಸಚಿವ ಸಂಪುಟ ಪುನರಚನೆಗೆ ನಮ್ಮ ಮೇಲೂ ಕೂಡ ಒತ್ತಡ ಇದೆ. ಸೊ ಹೀಗಾಗಿ ರಾಹುಲ್ ಗಾಂಧಿಯವ್ರ ಜೊತೆ ಚರ್ಚೆಯನ್ನು ಮಾಡಿ ಒಂದು ಡೇಟನ್ನು ಫಿಕ್ಸ್ ಮಾಡೋಣ ಅನ್ನುವಂಥ ನಿಟ್ಟಲ್ಲಿ ಒಂದು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಅಂಥದ್ದೊಂದು ಹೈಕಮಾಂಡ್ನಿಂದ ಒಂದು ಬದಲಾವಣೆಯ ಗಾಳಿ, ಮತ್ತೊಂದು ಕಡೆಯಾಗಿ ಹೈಕಮಾಂಡ್ ಎಲ್ಲ ಒಂದು ಕಡೆಗೆ ಪರೋಕ್ಷವಾಗಿ ಸಚಿವ ಸಂಪುಟ ಪುನರಚನೆಗೆ ಸಮ್ಮತಿಯನ್ನು ಸೂಚಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಸಮರ್ಥ ಸಚಿವರನ್ನ ಕೈ ಬಿಡಬೇಕು, ಮತ್ತೊಂದು ಕಡೆಯಾಗಿ ತಮ್ಮ ಬಣದಲ್ಲಿರ್ತಕ್ಕಂಥ ಸಚಿವರನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಅಳದು ತೂಗಿ ಅಕ್ಟೋಬರ್ 13ರ ರಾತ್ರಿ ಔತಣಕೂಟವನ್ನು ಕರೆದಿದ್ದಾರೆ ಎನ್ನುವಂಥದ್ದು ಈಗ ಪ್ರಮುಖವಾಗಿ ಕೇಳಿಬರ್ತಾ ಇರತಕ್ಕಂಥ ಒಂದು ಮಹತ್ವದ ಚರ್ಚೆ. ಹೀಗಾಗಿಯೇ ಅಕ್ಟೋಬರ್ 13ರ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಏನೆಲ್ಲ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ, ಅಧಿಕಾರ ಹಸ್ತಾಂತರದ ಬಗ್ಗೆ ಏನಾದರೂ ಒಂದು ಸುಳಿವನ್ನು ಕೊಡ್ತಾರಾ, ಅಥವಾ ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಸಚಿವರನ್ನ ಕೈ ಬಿಡ್ತೀವಿ, ಯಾವ್ಯಾವ ಸಚಿವರನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಚರ್ಚೆಯನ್ನು ಮಾಡ್ತಾರೆ. ಹೀಗೆ 10 ಹಲವಾರು ಕುತೂಹಲ ವಿಶ್ಲೇಷಣೆಗಳು ಸಿಎಂ ಸಿದ್ದರಾಮಯ್ಯನವರು ಕರೆದಿರ್ತಕ್ಕಂಥ ಒಂದು ಔತಣಕೂಟದಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ರಾಜ್ಯದಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮನೆ ಆಗಿರ್ಬೋದು, ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಇದರಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ, ಮನೆಗಳಿಗೆ ಹಾನಿಯಾಗಿದೆ, ರೈತರು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಇಡೀ ರಾಜ್ಯದಾದ್ಯಂತ ಬಿಟ್ಟು ಬಿಡದೆ ವರುಣ ತಾನು ಆರ್ಭಟಿಸ್ತಾ ಇದ್ದಾನೆ, ತನ್ನ ಅಬ್ಬರವನ್ನ ತೋರಿಸ್ತಾ ಇದ್ದಾನೆ. ಅನೇಕ ಜಿಲ್ಲೆಗಳಲ್ಲಿ ಸಾಕಷ್ಟು ಭಾಗಗಳಲ್ಲೇ ಹಾನಿಯಾಗಿರೋದು. ಈಗ ರೈತರು ಆಗಿರಬಹುದು ಅಥವಾ ಜನರೇ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ದಾರೆ. ರಾತ್ರಿ ಇಡೀ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ಕಡೆ ಕೆರೆಗಳು ಕೋಡಿ ಬಿದ್ದು ಅವಾಂತರ ಆಗಿದೆ. ಇನ್ನೂ 2ರಿಂದ 3 ದಿನಗಳ ಕಾಲ ಮಳೆ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇಡೀ ರಾಜ್ಯದಾದ್ಯಂತ ಮಳೆಯ ಅಬ್ಬರದಿಂದಾಗಿ ಅನೇಕ ಜಿಲ್ಲೆಗಳಲ್ಲಿ ಕೆಲವು ಊರುಗಳೇ ಮುಳುಗು ಹೋಗಿದೆ. ರೈತರ ಬೆಳೆಗಳು ನಾಶ ಆಗಿದೆ, ಮನೆಗಳಿಗೆ ನೀರು ನುಗ್ಗಿದೆ, ಮನೆಯಲ್ಲಿದ್ದಂತಹ ಎಲ್ಲ ಸಾಮಗ್ರಿಗಳು, ದವಸ ಧಾನ್ಯಗಳು ನೀರಲ್ಲಿ ಕೊಚ್ಕೊಂಡು ಹೋಗಿದೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ, ಮರಗಳು ಧರೆಗುರುಳಿದೆ, ರಸ್ತೆಗಳ ತುಂಬೆಲ್ಲ ನೀರು ತುಂಬಿಕೊಂಡಿದೆ. ಹೀಗೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ದೃಶ್ಯಗಳಲ್ಲೂ ನೀವು ನೋಡ್ತಾ ಇದ್ದೀರಾ, ನೀರು ತುಂಬಿದ ಪರಿಣಾಮವಾಗಿ ರಸ್ತೆ ಕೆರೆಯಂತಾಗಿದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಬೆಂಗಳೂರಲ್ಲಂತೂ ಕೇಳೋದೇ ಬೇಡ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಯಾವುದಾದ್ರೂ ಒಂದು ಸಮಸ್ಯೆ ಇಲ್ಲದೆ ಇಲ್ಲ ಅನ್ನುವ ಹಾಗಿಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ನಾನಾ ಅನಾಹುತಗಳು ಆಗೇ ಆಗತ್ತೆ. ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸಣ್ಣ ಪುಟ್ಟ ಸಮಸ್ಯೆಗಳು ಆಗತ್ತೆ ಅಂತ ಹೇಳಿ. ಬೆಂಗಳೂರಲ್ಲಿ ರಾತ್ರಿ ಸುರಿದ ಮಳೆ ಸಾಕಷ್ಟು ಪರಿಣಾಮವನ್ನ ಉಂಟು ಮಾಡಿದೆ. ಮಳೆಯಿಂದ ಸಾಕಷ್ಟು ಎಫೆಕ್ಟ್ ಕೂಡ ಆಗಿದೆ. ಸರ್ಜಾಪುರ ರಸ್ತೆಯ ರೈನ್ಬೋ ಲೇಔಟ್ ಜಲಾವೃತವಾಗಿದೆ.
ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ನಾವು ತೋರಿಸ್ತೀವಿ, ಜನರು ಆಕ್ರೋಶವನ್ನ ಹೊರ ಹಾಕ್ತಾರೆ. ಆದ್ರೆ ಅಲ್ಲಿನ ಸಮಸ್ಯೆ ಮಾತ್ರ ಸಮಸ್ಯೆಯಾಗಿಯೇ ಉಳಿದಿದೆ ಹೊರತು ಅಲ್ಲಿ ಪರಿಹಾರ ಸಿಕ್ಕಿಲ್ಲ. ಶಾಶ್ವತ ಪರಿಹಾರವನ್ನ ನಮಗೆ ಕಲ್ಪಿಸಿಕೊಡಿ ಅಂತ ಜನ ಕೇಳ್ತಾನೆ ಇದ್ದಾರೆ. ಬಟ್ ನಮ್ಮ ಜನಪ್ರತಿನಿಧಿಗಳು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಮಳೆ ಬಂದಾಗ ಒಂದ್ಸಲ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸೋದನ್ನ ಬಿಟ್ರೆ ಆ ನಂತರ ಆ ಕಡೆ ತಲೆನೂ ಹಾಕೋಗಲ್ಲ. ಹೊರಗೆ ಬರೋದಿಕ್ಕೂ ಕೂಡ ಆಗದಂತಹ ಸ್ಥಿತಿಯಲ್ಲಿದ್ದಾರೆ ಇದೀಗ ನಿವಾಸಿಗಳು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಇದೀಗ ಸ್ಥಳಕ್ಕೆ SDRF ಟೀಮ್ ಆಗಮಿಸಿದೆ, GBS ಸಿಬ್ಬಂದಿ ಆಗಮಿಸಿದ್ದಾರೆ. ನಿವಾಸಿಗಳಿಗೆ ಊಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಏನೇ ಸಮಸ್ಯೆಗಳಾಗ್ಲಿ, ಎಷ್ಟೇ ಸಮಸ್ಯೆಗಳಾಗ್ಲಿ, ಶಾಶ್ವತವಾದ ಪರಿಹಾರ ಕಲ್ಪಿಸಿಕೊಡಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಅದು ಅರ್ಥನೇ ಆಗೋದಿಲ್ಲ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಅಲ್ಲಿ ಹೋಗಿ ನೋಡೋದಕ್ಕೆ ಈ ತರ ಸಮಸ್ಯೆ ಆಗಿದೆ ಅಂತ ಹೇಳೋದಕ್ಕೆ ಏನಾದ್ರು ಬೇಕಲ್ಲ ಅಂತ ಕಾಯ್ತಾ ಇದ್ದಾರಾ, ಅಥವಾ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಈಗ ನೀವು ಕಂಡ ಹಾಗೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳ ಆಗಿದೆ, ಜನ ಯಾವ ರೀತಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ, ಸಮಸ್ಯೆಗಳನ್ನ ಅದರಲ್ಲೇ ಈಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಶರಣಪ್ಪ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ ಪ್ರತಿ ಬಾರಿ ಕೂಡ ಇಂತಹ ಸಮಸ್ಯೆಗಳನ್ನ ಆ ಲೇಔಟ್ ನಿವಾಸಿಗಳು ಕೂಡ ಅನುಭವಿಸ್ತಾ ಇದ್ದಾರೆ. ಏನೇನು ಸಮಸ್ಯೆ ಆಗಿದೆ, ಜನಪ್ರತಿನಿಧಿಗಳು ಬಂದಿದ್ದಾರಾ, ಹೇಗೆ? ಓಕೆ, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿನ ಅವರಿಂದ ಪಡ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯವೇ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂದು. ಅಲ್ಲಿ ರೋಡ್ ಇದೆಯಾ, ಅಥವಾ ಅಲ್ಲಿ ಗುಂಡಿ ಇದೆಯಾ, ಅಥವಾ ಅಲ್ಲಿ ಫುಟ್ಪಾತ್ ಇದೆಯಾ, ಏನೂ ಕಾಣಿಸೋದಿಲ್ಲ. ಆ ರೀತಿಯಾಗಿ ನೀರು ತುಂಬಿಕೊಂಡಿದೆ. ಇನ್ನು ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಮಳೆಯ ಎಫೆಕ್ಟ್ ಜೋರಾಗಿದೆ. ಪಿಯೋನಿಯರ್ ರೆಸಿಡೆನ್ಸಿ ನಿವಾಸಿಗಳಿಗೆ ಜಲ ದಿಗ್ಬಂಧನ ಆಗಿದೆ. ರೆಸಿಡೆನ್ಸಿ ಲೇಔಟ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಜಲ ದಿಗ್ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ ಲೇಔಟ್ನ ನಿವಾಸಿಗಳು. 100ಕ್ಕೂ ಅಧಿಕ ಮನೆಗಳಿರುವಂತಹ ರೆಸಿಡೆನ್ಸಿ ಲೇಔಟ್ ಇದು. ಗಟ್ಟಹಳ್ಳಿ ಕೆರೆ ತುಂಬಿ ಲೇಔಟ್ಗೆ ಮಳೆಯ ನೀರು ನುಗ್ಗಿದೆ. ಆ ಮಳೆಯ ನೀರು ನುಗ್ಗಿದ ಪರಿಣಾಮವಾಗಿ ಎಲ್ಲ ಮನೆಗಳಿಗೆ ನೀರು ನುಗ್ಗಿದೆ. ಪ್ರತಿ ಬಾರಿ ಇಲ್ಲೂ ಕೂಡ ಅಷ್ಟೇ, ಮಳೆ ಬಂದಾಗ ಈ ಸಮಸ್ಯೆ ಪ್ರತಿ ವರ್ಷ ಕೂಡ ಎದುರಿಸ್ತಾ ಇದ್ದಾರೆ ಈ ಭಾಗದ ನಿವಾಸಿಗಳು. ಪಿಯೋನಿಯರ್ ರೆಸಿಡೆನ್ಸಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಮಳೆಯ ಅಬ್ಬರ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಗಟ್ಟಹಳ್ಳಿ ಕೆರೆ ಇದೆ ಇಲ್ಲಿ, ಆ ಒಂದು ಕೆರೆ ತುಂಬಿ ಲೇಔಟ್ಗೆ ಈ ಮಳೆಯ ನೀರು ನುಗ್ಗುತ್ತೆ. ಇಡೀ ಕಂಪ್ಲೀಟ್ ಆದಂತಹ ದೃಶ್ಯವನ್ನು ನಿಮಗೆ ಡ್ರೋನ್ನ ದೃಶ್ಯಾವಳಿಗಳಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ಅಲ್ಲಿ ನೀರಿನಿಂದ ಆವೃತ ಆಗಿದೆ ಕಂಪ್ಲೀಟ್ ಒಂದು ಲೇಔಟ್. ಅಲ್ಲಿ ಹೋಗೋದಿಕ್ಕೂ ಸಾಧ್ಯ ಇಲ್ಲ. ಎಲ್ಲಿ ನೋಡಿದ್ರೂ ಕೂಡ ಅಲ್ಲಿ ಸುತ್ತ ಕಾಣ್ತಾ ಇರೋದು ನೀರು ನೀರು ನೀರು. ಅಂತಹ ಪರಿಸ್ಥಿತಿಯಲ್ಲಿ ಈಗ ಜನಜೀವನ ಅವರ ಜನಜೀವನವೇ ಅಸ್ತವ್ಯಸ್ತ ಆಗಿ ಹೋಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಇಲ್ಲೂ ಕೂಡ ಪ್ರತಿ ವರ್ಷ ಇದೇ ಸಮಸ್ಯೆ, ಆದ್ರೆ ಪರಿಹಾರ ಮಾತ್ರ ಮರೀಚಿಕೆ ಆಗ್ಬಿಟ್ಟಿದೆ. ಈಗ ಏನೇನು ಸಮಸ್ಯೆಗಳು ಆಗಿದೆ, ಯಾರಾದ್ರೂ ಬಂದಿದ್ದಾರಾ ಜನಪ್ರತಿನಿಧಿಗಳು? ನವಿತಾ, ಪ್ರತಿ ಬಾರಿ ಕೂಡ ಮಳೆ ಸುರಿದ ಸಂದರ್ಭದಲ್ಲಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಗಟ್ಟಳ್ಳಿ ಬಳಿಯ ಈ ಒಂದು ಬಡಾವಣೆ ಪಿಯೋನಿಯರ್ ಲೇಔಟ್ ಅಂತ ಸುಮಾರೊಂದು 50ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಪ್ರತಿ ಮಳೆ ಸುರಿದಾಗಲೂ ಕೂಡ ಈ ಒಂದು ಬಡಾವಣೆ ಸಂಪೂರ್ಣ ಜಲಾವೃತ ಆಗ್ತದೆ. ಸದ್ಯ ಬಡಾವಣೆಗೆ ಸಂಪರ್ಕ ಕಲ್ಪಿಸ್ತಕ್ಕಂತ ಎಲ್ಲಾ ರಸ್ತೆಗಳು ಜಲಾವೃತ ಆಗಿದೆ. ಒಂದು ರೀತಿಯ ಜಲ ದಿಗ್ಬಂಧನ ದ್ವೀಪದ ರೀತಿಯಾಗಿದೆ. ಹೊರಗಡೆಯಿಂದ ಯಾರು ಬೇರೆ ಕಡೆ ಹೋಗ್ಲಿಕ್ಕಾಗೋದಿಲ್ಲ, ಮತ್ತೆ ಒಳಗಡೆ ಕೂಡ ಒಳಗಡೆ ಬರ್ಲಿಕ್ಕಾಗೋದಿಲ್ಲ. ಅಂದ್ರೆ ಎಲ್ಲಾ ರಸ್ತೆಗಳು ಕೂಡ ಸುಮಾರು 2 ರಿಂದ 3 ಅಡಿ ನೀರು ನಿಂತಿದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಶಾಲಾ ವಾಹನ ಕೂಡ ಹರಸಾಹಸ ಪಟ್ಟು ಅಲ್ಲಿಂದ ಹೊರಗಡೆ ಹೋಗಿದೆ. ಜೊತೆಗೆ ಬೈಕ್ಸ್ ಅವ್ರು ಎಲ್ರು ಕೂಡ ಬೈಕ್ನ ತಳ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಇದೆ. ಇಷ್ಟಾದ್ರೂ ಕೂಡ ಅಂದ್ರೆ ಪ್ರತಿ ವರ್ಷ ಕೂಡ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತ ರಾಯಚಂದ್ರ ಕೆರೆ ತುಂಬಿ ಹರಿದಾಗ, ಅಂದ್ರೆ ಜೋರಾಗಿ ಮಳೆ ಬಿದ್ದ ಸಂದರ್ಭದಲ್ಲಿ ರಾಯಚಂದ್ರ ಕೆರೆ ತುಂಬಿ ಇರ್ತದೆ. ಆ ನೀರು ನೇರವಾಗಿ ಈ ಒಂದು ಬಡಾವಣೆಗೆ ನುಗ್ತದೆ. ಅಲ್ಲಿನ ಸ್ಥಳೀಯ ನಿವಾಸಿಗಳು ಬಡಾವಣೆ ನಿರ್ಮಾಣ ಮಾಡಿದಂತ ಬಿಲ್ಡರ್ ಯಾರಿದ್ದಾರೆ, ಸೊ ಅವರು ಇದನ್ನ ಪ್ರಾಪರ್ ಆಗಿ ಅಂದ್ರೆ ಇದು ಅಚ್ಚುಕಟ್ಟು ಅಂದ್ರೆ ಗದ್ದೆಗಳಿರೋಂಥದ್ದು ಭತ್ತ ಬೆಳೆದಂತ ಸ್ಥಳ ಆಗಿರುತ್ತೆ. ಅಲ್ಲಿ ಬಡಾವಣೆ ಮಾಡಿದ್ದಾರೆ. ಕೆರೆ ನೀರು ತುಂಬಿದ ಸಂದರ್ಭದಲ್ಲಿ, ಮಳೆ ಜೋರಾಗಿ ಬಂದ ಸಂದರ್ಭದಲ್ಲಿ ಎಲ್ಲಾ ನೀರು ಕೂಡ ಈ ಒಂದು ಬಡಾವಣೆಗೆ ನುಗ್ತದೆ. ಅಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಪ್ರತಿ ಬಾರಿ ಕೂಡ ಮಳೆ ಬಂದ ಸಂದರ್ಭದಲ್ಲಿ ತುಂಬಾ ಕಷ್ಟಪಟ್ಟು ಜೀವನ ಮಾಡ್ಬೇಕಂತ ಪರಿಸ್ಥಿತಿ ಇದೆ. ಸದ್ಯ ಇಲ್ಲಿವರೆಗೂ ಯಾರು ಅಧಿಕಾರಿಗಳು ಕೂಡ ಅಲ್ಲಿಗೆ ಬಂದಿಲ್ಲ, ಜನಪ್ರತಿನಿಧಿ ಕೂಡ ಯಾರು ಬಂದಿಲ್ಲ. ಸ್ಥಳೀಯರು ಇರುವಂತದ್ದು ರಾಜಕಾರಣಿಯಾಗಿದ್ದಾವೆ, ಅಥವಾ ಅದನ್ನ ಸರಿಪಡಿಸಿದ್ರೆ, ಒತ್ತುವರಿಯಾಗಿದ್ದ ರಾಜಕಾರಣಿಗಳನ್ನ ತೆರವುಗೊಳಿಸಿದ್ರೆ ನೀರು ಸರಿಯಾಗಿ ಹರಿದೋಗ್ತದೆ ಅನ್ನೋ ಒಂದು ಆಕ್ರೋಶ, ಮತ್ತೆ ಅಲ್ಲಿನ ಅಧಿಕಾರಿಗಳು ಈ ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ಹೇಳುವಂತದ್ದು. ನವಿತಾ, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ.
ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇದೆ. ಆದರೆ ನೂರಾರು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಹೊಸದುರ್ಗದ ಮೆಣಸಿನೋಡು ಗ್ರಾಮದ ಬಸವರಾಜಪ್ಪಗೆ ಸೇರಿದ ಮೆಕ್ಕೆಜೋಳ ನೆಲ ಕಚ್ಚಿದೆ. ಅಲ್ಲದೆ ಚಿತ್ತಣ್ಣನೂರಿಗೆ ಸೇರಿದ 2 ಎಕರೆ ಟೊಮ್ಯಾಟೊ ಬೆಳೆಗೆ ನೀರು ನುಗ್ಗಿ ನೆಲ ಸಮಗೊಂಡಿದೆ. ಇನ್ನು ಕೋಲಾರ ಜಿಲ್ಲೆಯಾದ್ಯಂತ ಕಳೆದ 2 ದಿನಗಳಿಂದ ಮಳೆ ಆರ್ಭಟಿಸ್ತಾ ಇದೆ. ಕೋಲಾರ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ತುಂಬಿ ಕೋಡಿ ಹರಿತಾ ಇವೆ. ಹೀಗೆ ಮಳೆ ಮುಂದುವರೆದ್ರೆ ನಂಗಲಿ ದೊಡ್ಡ ಕೆರೆ ತುಂಬಿ ಕೋಡಿ ಬೀಳುವ ಸಾಧ್ಯತೆ ಇದೆ. ಹಾಗೆಯೇ ಶ್ರೀನಿವಾಸಪುರ ತಾಲೂಕಿನ ಕಂಬಾಳಪಲ್ಲಿ ಗ್ರಾಮದಲ್ಲಿ ಮಳೆ ಹೊಡೆತಕ್ಕೆ ಬೆಳೆಗಳು ಹಾನಿಯಾಗಿದೆ. ರೈತರು ಕಂಗಾಲಾಗಿದ್ದಾರೆ. ಇನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನದ ಬಳಿಯ ಮನೆಗಳು ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆ ರಾತ್ರಿಯಿಡೀ ಜನ ಜಾಗರಣೆ ಮಾಡಿದ್ದಾರೆ. ಹಾಗೆಯೇ ಕಾದ್ರಿಪುರ ಕೋಲಾರ ನಗರಕ್ಕೆ ಸಂಪರ್ಕ ಮಾಡುವಂತಹ ಅಂಡರ್ ಪಾಸ್ ಜಲಾವೃತವಾಗಿದೆ. ಹಾಗೆಯೇ ಮೈಸೂರಿನ ಟಿ ನರಸೀಪುರದಲ್ಲಿ ತಡರಾತ್ರಿ ಭಾರಿ ಮಳೆಯಾಗಿದೆ. ಮಳೆಗೆ ಕೆರೆಗಳಂತಾಗಿದೆ. ರಸ್ತೆಗಳು ಕುರುಬೂರು ಗ್ರಾಮದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ರಸ್ತೆಗಳ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಹಲವು ಗ್ರಾಮಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಮಳೆಗೆ ಲೈಟ್ ಕಂಬಗಳು ನೆಲಕ್ಕುರುಳಿವೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲೂ ವ್ಯಾಪಕ ಮಳೆಯಾಗಿದೆ. ಶ್ರೀರಂಗಪಟ್ಟಣದಲ್ಲಿ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಕ್ಕೆ ಚರಂಡಿ ನೀರು ನುಗ್ಗಿದೆ. ಹಾಸ್ಟೆಲ್ನಿಂದ ಹೊರಬರೋದಿಕ್ಕಾಗದೆ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಕೊಳಚೆ ನೀರಿನಿಂದ ಒಳಗಿರೋದಿಕ್ಕೂ ಆಗದೆ ಹೊರಗೆ ಬರೋದಿಕ್ಕೂ ಆಗದಂತಹ ಪರಿಸ್ಥಿತಿಯಾಗಿದೆ ಆ ಭಾಗದ ಜನರದ್ದು. ಇನ್ನು ಭಾರೀ ಮಳೆಗೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಅಂಡರ್ ಪಾಸ್ ಮುಳುಗಡೆ ಆಗಿಬಿಟ್ಟಿದೆ. ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿಯ ಅಂಡರ್ ಪಾಸ್ ಜಲಾವೃತ ಆಗಿದೆ. ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕುಂತೂರು ದೊಡ್ಡಿ ಗ್ರಾಮದ ಬಳಿ ಸರ್ವಿಸ್ ರಸ್ತೆ ಕೂಡ ಜಲಾವೃತವಾಗಿದೆ.